ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೋಡಿ, ಇದು ಮೈಸೂರು ಬದನೆಕಾಯಿ ಅಂತಾರೆ, ಈರಂಗಿರಿ ಬದನೆಕಾಯಿ ಅಂತಾರೆ. ಇದು ನಮ್ಮನೇಲಿ ಈಗ ಒಂದು 3 ಬಿಟ್ಟವೆ, ಇಲ್ಲೊಂದೆರಡು ಬಿಟ್ಟೈತೆ. ಇದನ್ನು ನಾನು ಇವಾಗ ಕಟ್ ಮಾಡ್ಕೊಂಬಿಟ್ಟು ಮೊಸರು ಬಜ್ಜಿ ಮಾಡ್ತೀನಿ. ನೋಡಿ, ಇದನ್ನು ನಾನು ಕಟ್ ಮಾಡ್ಕೊತೀನಿ. ಪ್ರಿಯ ವೀಕ್ಷಕರೇ, ನೋಡಿ ಎಲ್ಲ ಕಟ್ ಮಾಡ್ಕೊಂಡು 3 ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿನ. ಇದನ್ನು ನಾನು ಈಗ ಮೊಸರು ಬಜ್ಜಿ ಮಾಡ್ತೀನಿ. ಮೊಸರು ಬಜ್ಜಿ ನೋಡಿ, 3 ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮೊಸರು ಬಜ್ಜಿ ಮಾಡ್ತೀನಿ. ಯಾವ ಥರ ಅಂದರೆ, ಈ ಮೊಸರಿಗೆ ನೋಡಿ ಈ ಥರ ಕಡಲೆಬೇಳೆ ಒಂದು ಸ್ವಲ್ಪ ನೆನೆ ಹಾಕ್ಕೋಬೇಕು. 1 ಚಮಚ ಹಸಿ ಕಡಲೆಬೇಳೆ ನೆನೆ ಹಾಕ್ಕೋಬೇಕು. 1 ಗಂಟೆ ನೆನೆ ಹಾಕಬೇಕು. ಆಮೇಲೆ ಈ ಬದನೆಕಾಯಿ ಇದೆಯಲ್ಲ, ಈ ಬದನೆಕಾಯಿನ ಬಾಣಲೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೆತ್ತಗಾಗಂಗೆ ಹುರ್ಕೋಬೇಕು. ನೀರಲ್ಲಿ ಬೇಯಿಸ್ಕೊಂಡು ರುಚಿ ಹೊರಟೋಗುತ್ತೆ, ಅದನ್ನು ಮಾಡಬಾರ್ದು. ಎಣ್ಣೆಲಿ ಬೇಯಿಸ್ಕೊಬೇಕು. ಅದು ಮೆತ್ತಗಾದ್ಮೇಲೆ ಅದನ್ನೆಲ್ಲ ಆರಿದ್ಮೇಲೆ ತೆಗೆದುಬಿಟ್ಟು ಸ್ನ್ಯಾಶ್ ಮಾಡ್ಕೊಬೇಕು. ಸ್ನ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಸಣ್ಣಗೆ, ತುಂಬ ಆದಷ್ಟು ಸಣ್ಣಗೆ ಹೆಚ್ಕೋಬೇಕು. ಆಮೇಲೆ ಮನೇಲಿ ನಾವು ಸಾರಿಗೆ ಖಾರದ ಪುಡಿ ಉಪಯೋಗಿಸ್ತೀವಲ್ಲ, ಅದು ಮಾತ್ರ ಉಪಯೋಗಿಸ್ಬೇಕು. ಒಂದು ಸ್ಪೂನ್ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಇಲ್ಲಾಂದರೆ ಕೊಬ್ಬರಿನ ತುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಮಾಡಿಬಿಟ್ಟು ಹಾಕಿದ್ರೆ ಅದು ತುಂಬ ಚೆನ್ನಾಗಿರ್ತೈತೆ. ಇದೆಲ್ಲ ಹಾಕಿ ನೀವು ಮೊಸರು ಬಜ್ಜಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೇ ಉಪ್ಪು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಇದು ಮೊಸರು ಜಾಸ್ತಿ ಎಳೆಯಲ್ಲ. ಇದನ್ನು ನೀವು ಬೆಂದಮೇಲೆ ಆರಿದ್ಮೇಲೆ ಸ್ನ್ಯಾಶ್ ಮಾಡ್ಕೊಬೇಕು ಈ ಬದನೆಕಾಯಿನ. ಆವಾಗ ತುಂಬ ಚೆನ್ನಾಗಿರ್ತೈತೆ. ಮುದ್ದೆಗಾಗಲಿ ಅನ್ನಕ್ಕಾಗಲಿ ನೆಂಚ್ಕೊಳಕ್ಕಾಗಿ ತುಂಬ ಚೆನ್ನಾಗಿರ್ತೈತೆ ವೀಕ್ಷಕರೇ. ನೀವು ಒಂದು ಸರಿ ಮಾಡಿಬಿಟ್ಟು ನನಗೆ ಕಾಮೆಂಟಲ್ಲಿ ಹೇಳಿ ವೀಕ್ಷಕರೇ. ನೋಡಿ, ನಾನು ಇವಾಗ ಬದನೆಕಾಯಿದು ಮೊಸರು ಬಜ್ಜಿ ಮಾಡೋದು ಹೆಂಗೆ ಅಂತ ಹೇಳಿದ್ನಲ್ವಾ. ಈಗ ನಾನು ಎಲ್ಲ ಏನೇನು ಹಾಕ್ತೀನಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊಸರು ಒಂದು ಕಾಲಿದ್ದು, ಆಮೇಲೆ ಕಡಲೆಬೇಳೆ, ಆಮೇಲೆ ಇದು ಬದನೆಕಾಯಿದು ಸ್ನ್ಯಾಶ್ ಮಾಡ್ಕೊಂಡಿರೋದು, ಆಮೇಲೆ ಇದು ಕೊಬ್ಬರಿ ತುರಿ ನಾನು ಹಾಕೋದು, ಕಾಯಿ ತುರಿನ ಹಾಕೋದು, ಆಮೇಲೆ ಮನೆ ಸಾರಿನ ಖಾರದ ಪುಡಿ, ಈರುಳ್ಳಿ ಹೆಚ್ಕೊಳ್ಳೋದು ಸಣ್ಣಕ್ಕೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಉಪ್ಪು ಹಾಕಬೇಕು. ಇಷ್ಟು ನಾನೀಗ ಇದಕ್ಕೆ ಬೆರೆಸ್ಕೊತೀನಿ ವೀಕ್ಷಕರೇ. ಇದನ್ನಲ್ಲಿ ಬೆರೆಸಿ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಊಟಕ್ಕೆ ಭಾಳ ಚೆನ್ನಾಗಿರ್ತದೆ, ಮುದ್ದೆಗೂ ಚೆನ್ನಾಗಿರ್ತದೆ. ನೀವು ಒಂದು ಸಾರಿ ಮಾಡಿ ಆಮೇಲೆ ನಾನು ಕಾಮೆಂಟ್ ಮಾಡಿ ಹೇಳಿ ವೀಕ್ಷಕರೇ. ತುಂಬ ಚೆನ್ನಾಗಿರ್ತೈತೆ. ತೋರಿಸ್ತೀನಿ ಫುಲ್ಲು ಕಲಿಸ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಇದು ಮಾಡ್ಕೊಬೇಕು. ನೀರೇನು ಹಾಕೋದು ಬೇಡಿ. ಇದನ್ನು ಅನ್ನಕ್ಕೆ ಒಳ್ಳೆ ಗೊತ್ತಿನ ಥರ ಇರ್ತೈತೆ. ನೆಂಚ್ಕೊಳಕ್ಕಂತೂ ತುಂಬಾ ಚೆನ್ನಾಗಿರ್ತೈತೆ. ಅನ್ನಕ್ಕಂತೂ ಫೈನು. ಯಾವ ಮುದ್ದೆಗೂ ಚೆನ್ನಾಗಿರ್ತೈತೆ. ಸಾಲ್ತೈತೋ ಈಗ ಗೊತ್ತಾಗಲ್ಲ ಮುದ್ದೆ ನೆಂಚ್ಕೊಳ್ಳುವಾಗ. ಇನ್ನೂ ಸ್ವಲ್ಪ ಮೊಸರಲ್ಲಿ ಮಾಡ್ಕೊಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈ ಥರ ಮಿಕ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಲ್ಲ ಹಾಕ್ಬಿಟ್ಟು ಭಾಳ ಟೇಸ್ಟಿಯಾಗಿರ್ತೈತೆ ವೀಕ್ಷಕರೇ. ಉಪ್ಪು ಮತ್ತು ಜಾಸ್ತಿ ಹಾಕಬೇಡಿ, ನೋಡ್ಕೊಂಡು ಹಾಕಿ. ನೋಡಿ, ಎಲ್ಲ ಈ ಥರ ಬೆರೆಸ್ಬಿಟ್ರೆ ಒಳ್ಳೆ ಟೇಸ್ಟ್ ಕೊಡ್ತೈತೆ. ನೆಂಚ್ಕೊಳಕ್ಕಂತೂ ಆಗಿರ್ತೈತೆ. ನೀವು ಯಾವ ಥರನ ಮಾಡ್ಕೊಂಡು ನೆಂಚ್ಕೊಬೋದು, ಪಕ್ಕಕ್ಕೆ ಇಟ್ಕೊಂಡು, ಅಥವಾ ಇದನ್ನೇ ಕಲ್ಸ್ಕೊಂಡು ತಿನ್ಬೋದು. ಭಾಳ ಚೆನ್ನಾಗಿರ್ತೈತೆ ವೀಕ್ಷಕರೇ. ನೀವು ಏನು ಸಾರು ಮಾಡೋಕ್ಕಾಗಿಲ್ಲ ಅಂದರೆ ಮೊಸರು ತೊಗೊಂಡು ಈ ಥರ ಬದನೆಕಾಯಿ ಒಂದು ಸುಟ್ಕೊಂಡ್ಬಿಟ್ಟು ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿರ್ತೈತೆ. ಒಂದು ಸ್ವಲ್ಪ ಅನ್ನ ಊಟ ಮಾಡಿದ್ರೆ ಇನ್ನೂ ಸ್ವಲ್ಪ ಅನ್ನ ಊಟ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರ್ತೈತೆ. ನೋಡಿ ವೀಕ್ಷಕರೇ, ಈ ಥರ ಆಗೈತೆ. ಇದನ್ನು ನೀವು ಮಾಡ್ಕೊಬೋದು ವೀಕ್ಷಕರೇ. ನೀವು ಕಾಮೆಂಟ್ ಮಾಡಿ, ಇದು ನೀವು ಚೆನ್ನಾಗಿದೆ ಅಂತ ಏನು ಅಂತ ನೀವು ತಿಂದು ಮಾಡಿಬಿಟ್ಟು ನೋಡಿಕೊಂಡು ವೀಕ್ಷಕರೇ